कर्करोगाने त्रस्त असलेल्या एका ज्येष्ठ डॉक्टरांनी स्वतःवर गोळी झाडून आत्महत्या केल्याची दुर्दैवी घटना शुक्रवारी सकाळी घडली. डॉक्टर दिनेश लक्ष्मण भटकल व 79 असं आत्महत्या केलेल्या डॉक्टरांचे नाव आहे. ते मूळचे उत्तर कन्नड जिल्ह्यातील अंकोला तालुक्यातील असून अनेक वर्षे वैद्यकीय सेवा देऊन नंतर बेळगावात स्थायिक झाले होते. समाजात साधेपणा आणि मैत्रीपूर्ण स्वभावामुळे परिचित असलेले डॉक्टर भटकल यांनी आज सकाळी स्वतःवर गोळी झाडून आत्महत्या केली. वैद्यकीय क्षेत्रातही त्यांना मोठा सन्मान होता. त्यांनी आपल्या घराच्या बाल्कनीत स्वतःवर गोळी झाडली. गोळीबाराचा आवाज ऐकून घरातील सदस्य व शेजारी घटनास्थळी धावले, मात्र तोपर्यंत त्यांचा मृत्यू झाला होता. आजारपण आणि मानसिक नैराश्यामुळे त्यांनी हे टोकाचं पाऊल उचललं असावं असा प्राथमिक अंदाज पोलिसांनी व्यक्त केला आहे. आत्महत्येचं नेमकं कारण तपासानंतरच स्पष्ट होईल असे पोलीस सूत्रांनी सांगितले. केली संस्थेमध्ये गेल्या 4 दशकांपासून सेवा देणारे ज्येष्ठ डॉक्टर दिनेश भटकल यांच्या आत्महत्येची घटना बेळगावात घडली आहे. कारवार जिल्ह्यातील अंकोला येथील रहिवासी असलेले डॉक्टर भटकल हे अंकोला येथील केएलई रुग्णालयाचे प्रशासक म्हणूनही कार्यरत होते. आत्महत्येपूर्वी त्यांनी केएलईचे कार्याध्यक्ष डॉक्टर प्रभाकर कोरे यांना व्हॉट्सअप संदेश पाठवला होता. त्या संदेशात त्यांनी आपल्या आरोग्य समस्येचा उल्लेख करत, आपण मला इतकी वर्षे खूप मदत केली, पण मी तीव्र छातीत दुखण्याने त्रस्त आहे. त्यामुळे मी हा कठीण निर्णय घेत आहे. हा माझा वैयक्तिक निर्णय आहे. कृपया माझ्या कुटुंबाला मदत करा. तसे शहर पोलीस आयुक्तांना कळवा असे नमूद केले होते. ಭಟ್ಕಳ್ನಲ್ಲಿ ನಮ್ಮ ಕೇಲಿ ತನ್ನಲ್ಲಿ ಅಡ್ಮಿನಿಸ್ಟ್ರೇಟಿವ್ ಅಂತ ಕೆಲಸ ಮಾಡ್ತಿದ್ರು ದಿನೇಶ್ ಭಟ್ಕಳ ಅವರ. ಕೇಲಿ ಹಾಸ್ಪಿಟಲ್ನಲ್ಲಿ 40 ವರ್ಷದಿಂದ ಕೆಲಸ ಮಾಡಿ ಒಂದು ಅಡ್ಮಿನಿಸ್ಟ್ರೇಟಿವ್ ಅಂಥೇಳಿ ಕೇಲಿ ಭಟ್ಕಳ್ನಲ್ಲಿ ಕೆಲಸ ಮಾಡ್ತಿದ್ದಾಗ ಲಾಸ್ಟ್ ಒಂದು 3-4 ತಿಂಗಳಿಂದ ಅವ್ರು ಕ್ಯಾನ್ಸರ್ ಡಿಟೆಕ್ಟ್ ಆಯಿತು. ಕ್ಯಾನ್ಸರ್ ಡಿಟೆಕ್ಟ್ ಆದ ಬಳಿಕ ಇಲ್ಲಿ ಟ್ರೀಟ್ಮೆಂಟ್ ತೊಗೋಬೇಕಂಥೇಳಿ ಅಂಕೋಲಾದಿಂದ ಈ ಕಡೆ ಶಿಫ್ಟ್ ಆದವು. ಶಿಫ್ಟ್ ಆದ ಬಳಿಕ ಸಿವಿಯರ್ ಪೇನ್ ಆಗ್ತಿದ್ದೆ ಅವರಿಗೆ ಚೆಸ್ಟ್ನಲ್ಲಿ. ಸಿವಿಯರ್ ಪೇನ್ ಆಗ್ತಿದ್ದೆ ಅಂಥೇಳಿ ನಮ್ಮ ಫ್ರೆಂಡ್ಗೂ ಮೆಸೇಜನ್ನು ಕಳಿಸಿದ್ದಾರೆ ಅವರು. ಹಿಂಗೆ ನಂಗೆ ಸಿವಿಯರ್ ಪೇನ್ ಆಗ್ತಾಯಿದೆ, ನಾನು ಲಾಸ್ಟ್ ಡಿಸಿಷನ್ ತೊಗೋತಾ ಇದ್ದೀನಿ, ಅದ್ರ ಸಲುವಾಗಿ ಏನು ತಪ್ಪು ತಿಳ್ಕೊಬೇಡ್ರಿ ಅಂಥೇಳಿ ಮೆಸೇಜನ್ನು ಕಳೆದು ನಂಗೆ ಅನ್ನಿಸ್ಮಟ್ಟೆ ಅವರು ಹೇಳಿದ ಪ್ರಕಾರ ಮುಂಜಾನೆ 6 ಗಂಟೆ ಆಗಿ ಒಂದು 15 ನಿಮಿಷದಲ್ಲಿ ಶೂಟೌಟ್ ಮಾಡ್ಕೊಂಡು ಡೆತ್ ಆಗಿದ್ದಾರೆ. ವಾಟ್ಸಪ್ದಾಗ ಎಲ್ಲರಿಗೂ ಮೆಸೇಜ್ ಕಳಿಸಿದ್ರು. ಅವರು ತಮ್ಮ ಡಾಕ್ಟರ್ಸ್ ಯಾರು ಟ್ರೀಟ್ಮೆಂಟ್ ಮಾಡ್ತಿದ್ರಲ್ಲ ಅವ್ರು ಮೆಸೇಜ್ ಕಳಿಸಿದ್ದಾರೆ. ಏನಂತ ಕಳಿಸಿದ್ರು? ಅದ ಹಿಂಗೆ ನಂಗೆ ಸಿವಿಯರ್ ಪೇನ್ ಆಗ್ತಾಯಿದೆ, ಚೆಸ್ಟ್ನಲ್ಲಿ ಸಿವಿಯರ್ ಪೇನ್ ಆಗ್ತಾಯಿದೆ, ಆ ಥರ ಸಲುವಾಗಿ ನಾನು ಈ ಡಿಸಿಷನ್ ತೊಗೋತಾ ಇದ್ದೀನಿ, ಹಂಗೇನು ತಪ್ಪು ತಿಳ್ಕೊಬೇಡ್ರಿ, ನಮ್ಮ ಫ್ಯಾಮಿಲಿಗೆ ಹೆಲ್ಪ್ ಮಾಡ್ರಿ ಅಂಥೇಳಿ ಬೆಳಗಾವಿಗೆ ಬಂದು ಎಷ್ಟು ವರ್ಷ ಆಗಿತ್ತು? ಅವ್ರು ಬೆಳಗಾವಿನಾಗ ಮೊದಲು ಬೆಳಗಾವಿನಾಗ ಇದ್ರು. ಅವ್ರು ಬೆಳಗಾವಿನಲ್ಲಿ ಇದ್ದರು. ಒಂದು 45 ವರ್ಷದಿಂದ KLE ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ಅಂಥೇಳಿ ಇದು ಮಾಡ್ತಿದ್ರು, ಕೆಲಸ ಮಾಡ್ತಿದ್ರು. ಆಮೇಲೆ ಭಟ್ಕಳದಲ್ಲಿ ನಮ್ಮ ಅಂಕೋಲಲ್ಲಿ ನಮ್ಮ KLE ಹಾಸ್ಪಿಟಲ್ದ ಇನ್ಸ್ಟಿಟ್ಯೂಟ್ಗಳು ಇದಾವೆ, ಅಥದ್ದು ಅಡ್ಮಿನಿಸ್ಟ್ರೇಟಿವ್ ಅಂಥೇಳಿ ಕೆಲಸ ಮಾಡ್ತಿದ್ರು. ಈ ಲಾಸ್ಟ್ 3-4 ತಿಂಗಳಿಂದ ಟ್ರೀಟ್ಮೆಂಟ್ ತೊಗೋಬೇಕಂತೇಳಿ ಇಲ್ಲಿ ಬೆಳಗಾವಿ ಬಂದಿದ್ದರು. ಮೆಸೇಜ್ ಕೊಡ್ಸಿದ್ರು. ಅಲ್ಲ, ಟೈಮಿಂಗೇ ಸಿಕ್ಕಿಲ್ಲ. ಮುಂಜಾನೆ ಅವ್ರು ಹೇಳಿದ ಪ್ರಕಾರ 6 ಗಂಟೆ ಆಗಿ 10 ನಿಮಿಷಕ್ಕೆ ಮೆಸೇಜ್ ಕಳಿಸಿದ್ದಾರೆ. ಆಮೇಲೆ ಇಮಿಡಿಯೇಟ್ ಒಂದು 5 ನಿಮಿಷದಲ್ಲಿ ಅವರು ಇದು ಮಾಡಿದ್ದಾರೆ. ಅಂದರೆ ಅಷ್ಟಮಟ್ಟ ಮುಂಜಾನೆ ನೋಡಿರೋದಿಲ್ಲ ಯಾರು ಮೆसेज, सो ಅದು डिसिजन आಗಿದೆ. तसेच त्यांना उपचार देणारे डॉक्टर केरूर यांनाही त्यांनी संदेश पाठवला होता. संदेश पाठवल्यानंतर त्यांनी गोळी झाडून आत्महत्या केल्याचे पोलिसांनी सांगितले. ಡಾಕ್ಟರ್ ದಿನೇಶ್ ಭಟ್ಕಳ್ ಅವರು ಸುಮಾರು 79 ವರ್ಷ ವಯಸ್ಸಾಗಿತ್ತು. ಅವರಿಗೆ ಲಂಗ್ ಕ್ಯಾನ್ಸರ್ ಆಗಿತ್ತಂತೆ. ಅದು ಪೇನ್ ತಳ್ಕೊಳ್ಳೋದು ಬೆಳಗ್ಗೆ ಹತ್ರ ಮಾಡ್ಕೊಂಡಾರ ಅಂತಂದೇಳಿ ಶೂಟ್ ಮಾಡ್ಕೊಂಡಿದ್ರಂತೆ. ಪ್ರಿಲಿಮಿನರಿ ಆಗಿ ಇದಾಗ್ತಿದೆ. ಬಟ್ ನಮ್ಮದು FSL ಟೀಮ್ ಅದು ಬರ್ತಾ ಇದೆ, ವೆರಿಫೈ ಮಾಡಿ ಮುಂದಿನ ಕಾರ್ಯಕ್ರಮ ಜರುಗಿಸ್ತೀವಿ. ಅವ್ರು 3 ಅಂಕೋಲ ಅದಾರು. 29 ಇಯರ್ಸ್ ಏಜ್. ಇಲ್ಲಿ KLE ಇದ್ದಾರೆ. ಬೆಳಗಾವಿಯಲ್ಲಿನೂ ಕೂಡ ಸುಮಾರು 40 ವರ್ಷ ಇಲ್ಲಿ ಡಾಕ್ಟರ್ ಇದು ಮಾಡಿದರು. ಸುಮಾರು 2 ವರ್ಷದಿಂದ ಅವರಿಗೆ ಲಂಗ್ ಕ್ಯಾನ್ಸರ್ ಆಗಿ ಪೇನ್ ಬರ್ದಿದ್ದು, ಭಾಳ ಸಿವಿಯರ್ ಪೇನ್ ಆಗ್ತಾ ಇತ್ತು. RFSL ಅದು ಬಂದು ವೆರಿಫೈ ಮಾಡಿದ ನಂತರ माहिती मिळताच पोलिसांनी घटनास्थळी भेट देऊन पाहणी केली असून गुन्हा नोंदवून पुढील तपास सुरू आहे. विनोद कोलकार, KMM मराठी, बेळगाव. American collection man.
अमरकॉन कलेक्शन, खड़े बाजार, बेलगाम।